ಲರ್ನ್ ಸ್ಟೂಡೆಂಟ್ ಆ್ಯಪ್ ಇದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಸರ್ಚಲ್ಲಿ ಒನ್ ಲರ್ನ್ ಸ್ಟೂಡೆಂಟ್ ಆ್ಯಪ್ ಅಂತ ಟೈಪ್ ಮಾಡಿ. ಆ್ಯಪ್ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ ಒನ್ನೇ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನ್ ಆದಮೇಲೆ ಇದನ್ನು ಓಪನ್ ಮಾಡಿದರೆ ನಿಮಗೆ ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕೆ ಆಪ್ಷನ್ ಕೇಳುತ್ತೆ. ಇಲ್ಲಿ ನೀವು ಸ್ಕೂಲ್ಗೆ ಯಾವ ಫೋನ್ ನಂಬರ್ ಕೊಟ್ಟಿದ್ದೀರಾ ಆ ಫೋನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡ್ತೀರಾ. ಫೋನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಸ್ಕ್ರೀನ್ ಬರುತ್ತೆ. ಆ OTPನ ಎಂಟರ್ ಮಾಡಿ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೋದು. ಒಂದು ಸತಿ ಪಾಸ್ವರ್ಡ್ನ ರೀಸೆಟ್ ಮಾಡಿದ ಮೇಲೆ ಈಗ ಲಾಗಿನ್ ವಿತ್ ಪಾಸ್ವರ್ಡ್ ಅಂತ ಆಪ್ಷನ್ ಕೇಳುತ್ತೆ. ಅಕಸ್ಮಾತ್ ಮರ್ತೋಗಿದ್ರೆ ಪಾಸ್ವರ್ಡು ಕೆಳಗಡೆ ಅಗೇನ್ ಲಾಗಿನ್ ವಿತ್ OTP ಅಂತ ಡೈರೆಕ್ಟ್ ಬರುತ್ತೆ. ನೀವು ಲಾಗಿನ್ ವಿತ್ OTP ಕೂಡ ನೀವು ಮಾಡ್ಬೋದು. ಇಲ್ಲಿ ನೀವು ರೀಸೆಟ್ ಮಾಡಿರೋ ಹೊಸ ಪಾಸ್ವರ್ಡ್ನ ನೀವು ಹಾಕಿದರೆ ಲಾಗಿನ್ ಆಗ್ತೀರಾ. ಒಂದು ಸತಿ ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ 2 ಆಪ್ಷನ್ ಬರುತ್ತೆ. ಒಂದು ಪೇರೆಂಟ್ ಮತ್ತು ಇನ್ನೊಂದು ಸ್ಟೂಡೆಂಟ್ ಅಂತ. ಇಲ್ಲಿ ಪೇರೆಂಟ್ ಕಾರ್ನರ್ಗೆ ಹೋದರೆ ನಿಮಗೆ ರಿಪೋರ್ಟ್ಸ್ ಅವೈಲಬಲ್ ಸಿಗುತ್ತೆ. ಅಂದರೆ ಸ್ಕೂಲಲ್ಲಿ ಮಗು ಆನ್ಲೈನ್ ಅಟೆಂಡೆನ್ಸ್ ಹಾಕಿದರೆ ನಿಮಗೆ ವಿಸಿಬಲ್ ಇರುತ್ತೆ, ಅಥವಾ ಮಾರ್ಕ್ಸ್ ಎಂಟ್ರಿ ಮಾಡಿದರೆ ಆನ್ಲೈನ್ ವಿಸಿಬಲ್ ಇರುತ್ತೆ, ಅಥವಾ ಸ್ಕೂಲಲ್ಲಿ ನೋಟಿಫಿಕೇಷನ್ ಏನಾದರೂ ಕಳಿಸಿದರೆ ವಿಸಿಬಲ್ ಇರುತ್ತೆ, ಅಪ್ಕಮಿಂಗ್ ಟಾಸ್ಕ್ ಏನಾದ್ರು ಇದ್ದರೆ ಇರುತ್ತೆ. ಸೊ ಮೇಜರಾಗಿ ಈ ಸ್ಟೂಡೆಂಟ್ ಆ್ಯಪ್ ಯೂಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ನೀವು ಮೇಲ್ಗಡೆ 3 ಲೈನ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟೂಡೆಂಟ್ಗೆ ಸ್ವಿಚ್ ಆಗಿಬಿಡಿ. ನೀವು ಸ್ಟಾರ್ಟಿಂಗ್ಗೆ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಸ್ಕ್ರೀನ್ ಬರುತ್ತೆ. ಇದು ಕಾಣಿಸ್ತಿರೋದು ಪ್ರೈಮರಿ ಸ್ಟೂಡೆಂಟ್ಸ್ಗೆ. ಇದು ಪ್ರೈಮರಿ ಸ್ಕ್ರೀನ್. ಇದು ಪ್ರೈಮರಿ ಸ್ಟೂಡೆಂಟ್ಸ್ಗೆ ಈ ಥರ ಕಾಣುತ್ತೆ. ಇಲ್ಲಿ ನೀವು ಲೈಬ್ರರಿ ಅಂತ ಕೆಳಗಡೆ ಆಪ್ಷನ್ಗಳಿದೆಯಲ್ಲ, ಈ ಲೈಬ್ರರಿನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಡಿಜಿಟಲ್ ಕಾಂಟೆಂಟ್ ಅವೈಲಬಲ್ ಆಗುತ್ತೆ. ಮಗು ಯಾವ ಕ್ಲಾಸ್ ಓದ್ತಿದೆ ಆ ಕ್ಲಾಸ್ ಬುಕ್ಸ್ಗೆಲ್ಲ ಕಾಣಿಸ್ತಿರುತ್ತೆ. ಫಾರ್ ಎಕ್ಸಾಂಪಲ್ 3rd ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕಾಣಿಸ್ತಾ ಇದೆ. ನಾನು 3rd ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡೆ. ಕೆಳಗಡೆ ಹೋದರೆ ನಿಮ್ಮ ಮ್ಯಾಥ್ಸ್ ಸೈನ್ಸ್ ಎಲ್ಲ ಇದೆ. ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಚಾಪ್ಟರ್ಸ್ ಕಾಣುತ್ತೆ. ಚಾಪ್ಟರ್ ಫಾರ್ ಎಕ್ಸಾಂಪಲ್ ಚಾಪ್ಟರ್ 4ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಕಾಂಟೆಂಟ್ ಕೆಳಗಡೆ ಈ ಥರ ಆಪ್ಷನ್ ಬರುತ್ತೆ. ಕಾಂಟೆಂಟ್ ಇರುತ್ತೆ, ವೀಡಿಯೋಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ, ಕ್ವಿಝಸ್ ಇರುತ್ತೆ, ನಿಮಗೆಲ್ಲ ಅವೈಲಬಲ್ ಇರುತ್ತೆ. ಇದು ಪ್ರೈಮರಿ ಮಕ್ಕಳು. ಪ್ರೀ ಪ್ರೈಮರಿ ಮಕ್ಕಳು ಲಾಗಿನ್ ಆದಾಗ ಈ ಥರ ಕಾಣಿಸುತ್ತೆ. ಅವ್ರಿಗೆ ಸ್ವಲ್ಪ ವ್ಯೂ ಚೇಂಜಸ್ ಇರುತ್ತೆ. ಪ್ರೈಮರಿಗೆ ವ್ಯೂ ಡಿಫ್ರೆಂಟ್ ಇದೆ, ಪ್ರೀ ಪ್ರೈಮರಿಗೆ ಹೀಗೆ ಬರುತ್ತೆ. ನೀವಿಲ್ಲೂ ಅಗೇನ್ ನೀವು ಕೂಡ ಲೈಬ್ರರಿನ ಸೆಲೆಕ್ಟ್ ಮಾಡ್ತೀರಾ. ಲೈಬ್ರರಿ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಮೇಲ್ಗಡೆ ಡಿಜಿಟಲ್ ಬುಕ್, ಇಂಟರ್ ಆ್ಯಕ್ಟಿವಿಟೀಸ್, ವೀಡಿಯೋಸ್ ಅಂತ ಆಪ್ಷನ್ ಇರುತ್ತೆ. ನೀವು ವೀಡಿಯೋಸ್ ಬೇಕಂದರೆ ಡೈರೆಕ್ಟ್ ವೀಡಿಯೋಸ್ ಸೆಲೆಕ್ಟ್ ಮಾಡಿಕೊಂಡು ಪರ್ಟಿಕ್ಯುಲರ್ ಥೀಮ್ ಬುಕ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಥೀಮ್ ಬುಕ್ಕಲ್ಲಿ ಇರೋಂಥ ವೀಡಿಯೋಸ್ ಎಲ್ಲ ನಿಮಗೆ ಅವೈಲಬಲ್ ಆಗುತ್ತೆ. ಇಲ್ಲ ನನಗೆ ಬೇಡ ಅಂತ ಹೇಳಿದ್ರೆ ಬರೀ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ ಅಂದರೆ ನೀವು ಆ್ಯಕ್ಟಿವಿಟೀಸ್ನ ಸೆಲೆಕ್ಟ್ ಮಾಡಿಕೊಂಡು ಪರ್ಟಿಕ್ಯುಲರ್ ಥೀಮ್ ಬುಕ್ಸ್ನ ಸೆಲೆಕ್ಟ್ ಮಾಡಿದರೆ ಆಯಿತು. ಇಲ್ಲಿ ಥೀಮ್ ಬುಕ್ 1, 2, 3 ಅಂತಿದೆಯಲ್ಲ, ನಾನು ಥೀಮ್ ಬುಕ್ 3ನ ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಥರ ನಿಮಗೆ ಡಿಜಿಟಲ್ ಬುಕ್ ಇರುತ್ತೆ. ನೀವು ಡಿಜಿಟಲ್ ಬುಕ್ನ ಸೆಲೆಕ್ಟ್ ಮಾಡಿ ಡಿಜಿಟಲ್ ಬುಕ್ ಕೂಡ ನೀವು ಓಪನ್ ಮಾಡ್ಬೋದು. ಕೆಳಗಡೆ ಆಪ್ಷನ್ ಇದೆಯಲ್ಲ ಲೈಬ್ರರಿ, ಅಸೈನ್ಮೆಂಟ್ಸ್ ಅಥವಾ ಮೋರ್ ಅಂತ, ನಿಮಗೆ ಬೇರೆ ಬೇರೆ ಆಪ್ಷನ್ ಇದೆ ಈ ಮೋರಲ್ಲಿ. ಅದನ್ನು ಮತ್ತೊಂದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೈಮರಿ ಅವ್ರಿಗೆ. ಅದೇ ಥರ ಪ್ರೀ ಪ್ರೈಮರಿ ಅವ್ರಿಗೂ ಕೂಡ ಬೇರೆ ಬೇರೆ ಆಪ್ಷನ್ನು ಮತ್ತೊಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ.